ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರೊಟೆಸ್ಟ್ ನಡೆಸಿದೆ. ಕಾಂಗ್ರೆಸ್ ದಪ್ಪ ಚರ್ಮದ ಸರ್ಕಾರ ಎನ್ನುವಂಥ ಟೀಕೆಯನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಸಚಿವ ನಾಗೇಂದ್ರರನ್ನ ಕಾಂಗ್ರೆಸ್ ಸರ್ಕಾರ ಸೇವ್ ಮಾಡ್ತಾ ಇದೆ. ನಮ್ಮ ಸರ್ಕಾರದಲ್ಲಿ ಈಶ್ವರಪ್ಪ ರಾಜೀನಾಮೆ ನೀಡಿದ್ರು. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ, ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರೂ ಕೂಡ ಸಚಿವ ನಾಗೇಂದ್ರರನ್ನ ಕಾಂಗ್ರೆಸ್ ಸರ್ಕಾರ ರಕ್ಷಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ದಪ್ಪ ಚರ್ಮದ ಸರ್ಕಾರ ಎನ್ನುವಂತಹ ಟೀಕೆಯನ್ನ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಎದುರುಗಡೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾರ್ದೇ ನಾಗೇಂದ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ಜನರ ದಿಕ್ಕನ್ನು ಬದಲಿಸ್ತಿರುವಂಥ ಈ ಕಾಂಗ್ರೆಸ್ಸಿನ ಸರ್ಕಾರದ ವಿರುದ್ಧವಾಗಿ ನಾವು ಕಳೆದ 1 ವಾರಗಳಿಂದ ಹೋರಾಟ ಮಾಡ್ತಾ ಬಂದಿದ್ದರೂ ಸಹಿತ ಯಾವುದೇ ರೀತಿಯಿಂದ ಅದಕ್ಕೆ ಸ್ಪಂದನೆ ಮಾಡಲಾರ್ದೇ ಮತ್ತೆ ನಾಗೇಂದ್ರಗೆ ಪ್ರಮೋಷನ್ ಮಾಡುವಂಥ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವಂಥ ಕಾಂಗ್ರೆಸ್ನವ್ರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಂಪೂರ್ಣವಾಗಿ 7 ಕೋಟಿ ಜನರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ. ನಾವು ಹಿಂದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾಗ ಕೇವಲ ಒಂದು ವಿಧಾನಸಭೆ ಒಳಗಡೆ ಒಂದು ಮೊಬೈಲನ್ನು ನೋಡಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನವರು ಅದನ್ನು ನೀವು ರಾಜೀನಾಮೆ ಕೊಡಲೇಬೇಕಂತಂದಾಗ ಅವತ್ತು ಲಕ್ಷ್ಮಣ್ ಸವದಿಯವರು, ಸಿ ಪಾಟೀಲರು ಮತ್ತು ಕೃಷ್ಣ ಪಾಲೆಮರವರು ಕೇವಲ ಅರ್ಧ ಗಂಟೆಯಲ್ಲಿ ಅವ್ರು ರಾಜೀನಾಮೆ ಕೊಟ್ಟರು. ಇದು ಭಾರತೀಯ ಜನತಾ ಪಾರ್ಟಿಗಿರುವಂಥ ನಿಯತ್ತು. ಅಷ್ಟೇ ಅಲ್ಲದೆ ಇದೇ ರೀತಿಯಾಗಿ ಸನ್ಮಾನ್ಯ ಈಶ್ವರಪ್ಪನವ್ರಿಗೂ ಸಹಿತ ಒಂದು ಆಪಾದನೆ ಬಂದಿರುವಂಥ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿಯಿಂದ ಲೆಕ್ಕಿಸ್ತೇನೆ ಅವರೇ ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟರು. 3 ವರ್ಷದಲ್ಲಿ ಒಂದು ಹೈ ಕಮಿಟಿಯನ್ನು ನೇಮಕ ಮಾಡಿ ಅದಕ್ಕೆ ತನಿಖೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರು ಕ್ಲಿಯರೆನ್ಸ್ ಬಂದ ಮೇಲೂ ಸಹಿತ ಅವ್ರು ಕಪ್ಪು ಚುಕ್ಕಿದೆ ಅನ್ನೋದ್ರ ಸಲುವಾಗಿ ಅವ್ರಿಗೆ ಮುಂದೆ ಅದನ್ನು ಜವಾಬ್ದಾರಿಯನ್ನು ಕೊಡಲಾರ್ದೇ ಮುಂದೆ ನೋಡೋಣ ಅಂತ ಮಾತನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹೇಳಿದರು. ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ನವ್ರಿಗೆ ಇರುವಂಥ ದಪ್ಪ ಚರ್ಮದವ್ರಿಗೆ ಇದೇ ಒಂದು ವ್ಯತ್ಯಾಸ ಅನ್ನುವಂಥದ್ದನ್ನು ನಮ್ಮ 7 ಕೋಟಿ ಜನರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವುದೇ ರೀತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ